ಇಂದು ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ. ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಿಗ್ಗೆ 10:30ಕ್ಕೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ಮಾಡಲಿದೆ. ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಿಗ್ಗೆ 10:30ರ ಸುಮಾರಿಗೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿದೆ. ಇನ್ನು ಒಂದು ರೀತಿಯಾಗಿ ಮದ್ದೂರು ಗಣೇಶೋತ್ಸವ ಸಂದರ್ಭದಲ್ಲಿ ರಾಮ್ ರಹೀಂ ನಗರದಲ್ಲಿ ಕಲ್ಲು ತೂರಾಟ ಎಸೆತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಶೋಕ್ BY ವಿಜೇಂದ್ರ ನೇತೃತ್ವದ ನಿಯೋಗ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಣೆ ಮಾಡಲಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿರುವ ಬಿಜೆಪಿ ನಾಯಕರು ಇಂದು ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಹಿನ್ನೆಲೆಯಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಬಿಜೆಪಿ ನಾಯಕರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು 10:30ರ ಸುಮಾರಿಗೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನ ನೀಡಲಿದೆ. ಅಶೋಕ್ ಹಾಗೂ BY ವಿಜೇಂದ್ರ ನೇತೃತ್ವದ ನಿಯೋಗ ಯಾರೆಲ್ಲ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಣೆ ಮಾಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಒಂದ್ ಕಡೆ ನೋಡ್ತಾ ಇರ್ಬೋದು ಮದ್ದೂರು ಗಣೇಶೋತ್ಸವ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಿಯೋಗ ಭೇಟಿಯನ್ನ ನೀಡುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಭಾನುವಾರ ಏನು ಕಲ್ಲು ತೂರಾಟ ಪ್ರಕರಣ ಏನಿದೆ ನಡೆದಿತ್ತು ಅದು ಕೂಡ ದೊಡ್ಡ ಮಟ್ಟದ ಸ್ವರೂಪ ಈಗ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಅದಾದ ಬಳಿಕವೇ ಒಂದಿಷ್ಟು ಎಚ್ಚರಿಕಾ ಕ್ರಮವನ್ನು ಪೊಲೀಸರು ಕೂಡ ತೆಗೆದುಕೊಂಡಿದ್ರು. ಅದಾದ ಬಳಿಕವೇ 21 ಜನರಿಗೆ ಕೂಡ ವಶಕ್ಕೆ ಪಡೆದು ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅದಾದ ಬಳಿಕವೂ ಹಿಂದೂ ಜಾಗರಣ ವೇದಿಕೆ, ಹಿಂದೂ ಸಮುದಾಯಗಳು ಮತ್ತು ಒಂದಿಷ್ಟು ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಬಂದ್ ಕರೆ ಕೂಡ ಕೊಟ್ಟಿದ್ರು. ನಿನ್ನೆ ಅಷ್ಟೇ ಬಂದ್ ಕೂಡ ಆಗಿತ್ತು. ಮೊನ್ನೆ ಹಿಂದೂ ಕಾರ್ಯಕರ್ತರು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಅವರ ಮೇಲೆ ಕೂಡ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಒಂದಿಷ್ಟು ಜನರ ವಿರುದ್ಧ FIR ಕೂಡ ದಾಖಲು ಮಾಡಿದ್ರು. ಸುಮಾರು 500 ಜನಕ್ಕೂ ಹೆಚ್ಚು ಜನರ ಮೇಲೆ FIR ಕೂಡ ದಾಖಲಾಗಿತ್ತು. ಮತ್ತು ಇಂದು ಬಿಜೆಪಿ ನಿಯೋಗ ಬೆಂಗಳೂರಿನಿಂದ ಇಲ್ಲಿಗೆ ಧಾವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಪ್ರಮುಖ ನಾಯಕರಾದಂತಹ ವಿಜೇಂದ್ರ, ಅಶೋಕ್, CT ರವಿ, ಛಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾದ ಪ್ರಮುಖ ನಾಯಕರು ಇವತ್ತು ಮದ್ದೂರಿಗೆ ಕೂಡ ಭೇಟಿ ನೀಡಲಿದ್ದಾರೆ. ಇವತ್ತು ಇಲ್ಲಿ ಸಾಮೂಹಿಕವಾಗಿ ಗಣಪತಿ ವಿಸರ್ಜನೆ ಮಾಡೋದಕ್ಕೆ ಮದ್ದೂರಿನ ಹಿಂದೂ ಸಾರ್ವಜನಿಕರು ಆಗಿರ್ಬೋದು ಮತ್ತೆ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಇವರೆಲ್ಲರೂ ಕೂಡ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಈಗ IB ಸರ್ಕಲ್ ನಿಂದ ಕೂಡ ಮೆರವಣಿಗೆ ಕೂಡ ಪ್ರಾರಂಭವಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10:30ಗೆ ಬಿಜೆಪಿ ನಿಯೋಗ ಇಲ್ಲಿಗೆ ಭೇಟಿ ನೀಡುತ್ತೆ. ಇಲ್ಲಿಂದ IB ಸರ್ಕಲ್ ನಿಂದ ಇಲ್ಲಿ ಯಾವ ಗಣಪತಿಗಳು ಮದ್ದೂರಿನಲ್ಲಿ ಇನ್ನೂ ಕೂಡ ಬಿಡದೆ ಬಾಕಿ ಉಳ್ಕೊಂಡಿದೆ ಈ ಎಲ್ಲಾ ಗಣಪತಿಗಳನ್ನು ಕೂಡ ವಿಸರ್ಜನೆ ಮಾಡೋದಕ್ಕೆ ಈಗಾಗಲೇ ಒಟ್ಟಾಗಿ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಾನು ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಅಂತ ಇಲ್ಲಿ ನೀವು ನೋಡ್ತಾ ಹೋಗ್ಬಹುದು. ಈಗಾಗಲೇ ಒಂದಿಷ್ಟು ಜನರು ಕೂಡ ಗಣಪತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಗಣಪತಿ ಎತ್ತದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಗಣಪತಿ ವಿಸರ್ಜನೆಗೆ ಸಾಕಷ್ಟು ಜನ ಕೂಡ ಮುಂದಾಗಿದ್ದಾರೆ. ಒಂದೊಂದೇ ಗಣಪತಿಗಳು ಒಂದರಿಂದ ಒಂದು ಬರೋದಕ್ಕೆ ಪ್ರಾರಂಭ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಿಯೋಗ ಕೂಡ ಇಲ್ಲಿಗೆ ಭೇಟಿ ನೀಡುತ್ತೆ. ಇವರಿಗೆ ಬಿಜೆಪಿ ನಿಯೋಗ ಕೂಡ ಸಾಥ್ ನೀಡಲಿದೆ ಅಂತಾನೆ ಕೇಳಿ ಬರ್ತಾ ಇದೆ. ಇಲ್ಲೇ ಈಗ ನಾವು IB ಸರ್ಕಲ್ ನಲ್ಲಿ ಇದ್ದೀವಿ. ಈ IB ಸರ್ಕಲ್ ನಿಂದ ಕೂಡ ಮೆರವಣಿಗೆ ಪ್ರಾರಂಭವಾಗಿ ಸುಮಾರು 1 ರಿಂದ 2 ಕಿಲೋಮೀಟರ್ ವರೆಗೂ ಒಟ್ಟಾಗಿ ಮೆರವಣಿಗೆ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರಾಗಿರ್ಬೋದು ಮತ್ತು ಹಿಂದೂ ಕಾರ್ಯಕರ್ತರಾಗಿರ್ಬೋದು ಇವರೆಲ್ಲರೂ ಕೂಡ ಒಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಹಿಂದೂ ಕಾರ್ಯಕರ್ತರನ್ನು ಕೂಡ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲೇ ಇರ್ತಕ್ಕವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಇವತ್ತು ಎಷ್ಟೊತ್ತಿಗೆ ನಿಮ್ಮ ವಿಸರ್ಜನೆ ಆಗುತ್ತೆ ಮತ್ತು ಎಲ್ಲಿಂದ ಎಲ್ಲಿವರೆಗೂ ನಿಮ್ಮ ಮೆರವಣಿಗೆ ಇರಲಿದೆ ಸರ್? ಇವತ್ತು ಗೊತ್ತಿಲ್ಲ ನನಗೆ. ನರಸಿಂಹಸ್ವಾಮಿ ದೇವಸ್ಥಾನ ದೇವಸ್ಥಾನ ಹತ್ರ ಮದ್ದೂರೊಳೆ. ಎಷ್ಟೆಲ್ಲ ಗಣಪತಿಗಳು ಸೇರುತ್ತೆ? ಇನ್ನೂ ಅನುಮತಿ ಕೊಟ್ಟಿಲ್ಲ. ಇಷ್ಟು ಗಣಪತಿ ಅಂತ ನಾವು ಇದ್ಕೊಡಕ್ಕೆ ಹಾಕಿಲ್ಲ. ಈಗ ಏನ್ ಬರ್ತಾ ಇದೆ, ಜನಗಳು ಅವರವರೇ ಹೊರಗಡೆಯಿಂದ ಬರ್ತಾ ಇದಾರೆ. ನಾವು ಯಾಕೆಂದ್ರೆ ಈಗ ಮಾಡ್ತಾ ಇರೋದು ಅನ್ಯಾಯ. ಹಿಂದೂಗಳಿಗೆ ಎಷ್ಟು ಅವಮಾನ ಮಾಡ್ತಾವ್ರೆ ಅಂದ್ರೆ ಹೇಳ್ಕಾಲ ಆಗರ್ದು. ಯಾಕಂದ್ರೆ ಇವ್ರು ಸರ್ಕಾರ ಬಂದ ಮೇಲೆ ಎಷ್ಟು ಅನ್ಯಾಯ ಆಯ್ತದೆ ಅಂದ್ರೆ ಜನಕ್ಕೆ ಅವ್ರವ್ರಿಗೆ ಗೊತ್ತಾಯ್ತದೆ. 2,000 ಕೊಟ್ಬಿಟ್ಟು 4,000 ಗಣಸರು ತಿತ್ಕೊತಾವ್ರೆ. ಇಲ್ಲ ಒಂದು ಒಳ್ಳೇದು ಅಂತ ಒಂದು ರಸ್ತೆ ಮಾಡ್ತಾ ಇಲ್ಲ, ಒಂದು ಏನ್ ಮಾಡ್ತಾ ಇಲ್ಲ. ಬರೀ ಬಸ್ ಫ್ರೀ, ಇದು ಸ್ತ್ರೀಯರಿಗೆ 10 ಫ್ರೀ 10 ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟು ಗಣಸರಿಗೆಲ್ಲ ಅವಮಾನ ಮಾಡಿ ಇಟ್ಬಿಟ್ಟವ್ರೀಗ. ನಮ್ಗೆ ಹಿಂದೂಗಳಿಗೆ ಅಂದ್ರೆ ಬೆಲೆನೇ ಇಲ್ದಂಗ್ ಮಾಡ್ಬಿಟ್ಟವ್ರೆ.
ಯಾಕಂದ್ರೆ ಯಾವ್ದು ಹೇಳ್ತಾರೆ ನಾನು ಮುಸ್ಲಿಂ ಆಗೇ ಉಡ್ತೀನಿ ಅಂದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೇಳ್ಬೇಕು? ನಮ್ಮ ಹಿಂದೂಗಳಾಗೆ ಇರ್ಬೇಕು. ಯಾಕೆಂದ್ರೆ ಈ ತರ 4 ಜನಕ್ಕೆ ಇಡೀ ದೇಶಕ್ಕೆ ಗಣ್ಯ ವ್ಯಕ್ತಿ ಅಂತ ವಿನಾಯಸನ್ಗೆ ಇಷ್ಟೊಂದು ಅವಮಾನ ಮಾಡ್ತಾರೆ. ಉಗಿದ್ ಯಾವ್ದು, ಚಪ್ಪಲಿ ನೋಡಿದ್ ಯಾವ್ದು, ಅಷ್ಟೊಂದು ಭಯಂಕರ ಹಿಂಸೆ ಕೊಡ್ತಾವ್ರೆ ಮುಸ್ಲಿಂಗಳು. ಆದ್ರಿಂದ ನಮ್ಮ ಹಿಂದೂಗಳು ಬಹಳ ಎಚ್ಚರಿಕೆಯಿಂದ ಈಗಾರು ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕಂತ ಕೇಳ್ಕತೀನಿ. ಇವತ್ತು ಎಷ್ಟು ಜನ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗುವಂತ 5 ಲಕ್ಷ ಜನ ಸೇರ್ಬೋದು ಜನ. ಬೇರೆ ಕಡೆಯಿಂದ ಬರ್ತಾರೆ. ಇಲ್ಲಿ ಎಷ್ಟು ಗಣಪತಿಗಳ ವಿಸರ್ಜನೆ ಆಗುತ್ತೆ ಅದು ಹೇಳಕ್ ಆಗುದಿಲ್ಲ. ಇನ್ಮೇಲೆ ಬರ್ತಾ ಇರ್ತಾರೆ, ಅವ್ರವ್ರು ಸ್ವಯಂಜಿತವಾಗಿ ಬರ್ತಾ ಇರೋದು. ಮದ್ದೂರಿನಲ್ಲಿ ಇರ್ತದೆ, ಸುತ್ತ ಹಳ್ಳಿ ಎಲ್ಲ ಬರ್ತದೆ ಇಲ್ಲಿಗೆ. ಎಲ್ಲರೂ ಬರ್ತದೆ. ಇಲ್ಲಿಂದ ಎಲ್ಲಿವರೆಗೂ ಮೆರವಣಿಗೆ ಹೋಗುತ್ತೆ? ಇವ್ರು ಅವ್ರೆ ನಮ್ಮ ನಮ್ಗಿಂತ ಹಿರಿಯವರಾದವರು ಅವ್ರು ಬಂದು ಏನ್ ಸೂಚನೆ ಕೊಡ್ತಾರೆ ಆ ಸೂಚನೆ ಅಂತ ನಾವು ನಡ್ಕೊಳ್ತೀವಿ. ನಿಮಗೆ ಇಲ್ಲಿ ಗಣಪತಿಯನ್ನ ತಗೊಂಬನ್ನಿ, ಎಷ್ಟು ಜನ ಕಾರ್ಯಕರ್ತರು ಸೇರ್ತೀರಾ ಇಲ್ಲಿ ಸೇರಿ ಅಂತ ಹೇಳಿದ್ದಾರೆ ಅಂತ ಹೇಳವ್ರೆ. ಅವ್ರು ಬಂದ್ಮೇಲೆ ಸ್ವಾಮಿಯಣ್ಣವರು ಇಲ್ಲ ಇನ್ನು ಮುಖಂಡರು ಅವ್ರೆ, ಕೆಲವಾದ ಎಲ್ಲ ಗಣ್ಯ ವ್ಯಕ್ತಿಗಳವ್ರೆ, ಅವ್ರು ಏನ್ ಅನುಮತಿ ಕೊಡ್ತಾರೆ ಅದರಂತೆ ನಾವು ನಡ್ಕತೀವಿ. ಯಾರಿಗೂ ತೊಂದರೆ ಕೊಡುದಿಲ್ಲ, ಯಾರು ತೊಂದರೆ ಕೊಡೋದು ನಾವು ಶಾಂತಿ ರೀತಿಯಿಂದ ನಾವು ಮೆರವಣಿಗೆ ಮಾಡ್ತೀವಿ. ನಮ್ ಹಿಂದೂ ಜನ ಏನು ಅಂತ ತೋರ್ಸ್ಕೋಬೇಕು, ನಾವು ತೋರಿಸ್ತಾವೆ ಅಷ್ಟೇ. ನಮ್ದು ಹಕ್ಕು, ನಾವು ಮಾಡ್ತೀವಿ ಅಷ್ಟೇ. ಬಾಕಿ ಏನು ತೊಂದರೆ ಕೊಡೋದಿಲ್ಲ, ಅಷ್ಟು ಬಿಟ್ಟು ಏನಿಲ್ಲ. ಸಂಕಿತ ಈಗಾಗಲೇ ನೀವು ನೋಡ್ತಾ ಹೋಗ್ಬೋದು. ಇಲ್ಲೇ ಇರತಕ್ಕಂತ ಜನರೆಲ್ಲರೂ ಕೂಡ ಹೇಳ್ತಿರ್ತಕ್ಕಂಥದ್ದು ಮತ್ತು ಮಾತನಾಡ್ತಕ್ಕಂಥದ್ದು ಏನಂದ್ರೆ, ನಮಗೆ ಇಲ್ಲಿ IB ಸರ್ಕಲ್ ನಲ್ಲಿ ಸೇರೋದಕ್ಕೆ ಹೇಳಿದ್ದಾರೆ. ಎಲ್ಲಿ ಗಣಪತಿ ವಿಸರ್ಜನೆ ಮಾಡ್ತೀವಿ ಅಂತ ನಮಗೂ ಕೂಡ ಮಾಹಿತಿ ಇಲ್ಲ. ಇಲ್ಲೇ ಎಲ್ಲರಿಗೂ ಸೇರೋದಕ್ಕೆ ಹೇಳಿದ್ದಾರೆ. ಸುತ್ತಮುತ್ತ ಇರ್ತಕ್ಕಂಥ ಮದ್ದೂರಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಗಣಪತಿಗಳನ್ನು ಇಲ್ಲಿಗೆ ತಗೊಂಡ್ಬರೋದಕ್ಕೆ ಈಗಾಗಲೇ ಸೂಚನೆ ಕೂಡ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಈ IB ಸರ್ಕಲ್ಗೆ ಎಲ್ಲರೂ ಕೂಡ ಅವರವರ ಗಣಪತಿ, ಯಾರು ಸಂಘದವರು ಸಮಿತಿಯವರೆಲ್ಲ ಕೂರಿಸಿರ್ತಾರೆ, ಅವರವರ ಗಣಪತಿಯನ್ನ ತೆಗೆದುಕೊಂಡು ಮತ್ತು ಅವರ ಟೀಮ್ ಒಟ್ಟಿಗೆ ಇಲ್ಲಿ IB ಸರ್ಕಲ್ಗೆ ಬರ್ತಾರೆ. ಇಲ್ಲಿಂದ ಎಲ್ಲಿವರೆಗೂ ಮೆರವಣಿಗೆ ನಡೆಯಲಿದೆ, ಎಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಅಂತ ಇಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಅಂಕಿತ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.